ಬ್ರೋಕೊಲಿನ ಯಾವ ರೀತಿ ಮಾಡೋದು ಹಾಗಾದ್ರೆ ಉಪಯೋಗ ಏನು ಅಂತ ಹೇಳ್ಕೊಡ್ತಾಯಿದ್ದೀನಿ. ಕ್ಯಾನ್ಸರ್ ತಡೆಗಟ್ಟುತ್ತೆ, ರಕ್ತ ಸಂಬಂಧಿ ಕಾಯಿಲೆಗಳನ್ನು ತಡೆಗಟ್ಟುತ್ತೆ, ಕೂದಲನ್ನು ಬಲಪಡಿಸುತ್ತೆ, ಹಾಗೆ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡೋದು. ನಮ್ಗೆ ಇಂಪಾರ್ಟೆಂಟ್ ಬೇಕು ಕೊಲೆಸ್ಟ್ರಾಲ್, ಅದನ್ನು ಕಡಿಮೆ ಮಾಡುತ್ತೆ. ನಾವೀಗ ಅದನ್ನ ಚೆನ್ನಾಗಿ ಬಿಸಿನಲ್ಲಿ ತೊಳೆದಿಟ್ಕೊಂಡಿದ್ದೀವಿ. ತೊಳೆದಿಟ್ಕೊಂಡು ನಾವೀಗ ರೆಡಿ ಮಾಡ್ಕೊಳ್ಳೋಣ. ಟೊಮೆಟೊ ಹಾಗೆ ಅದಕ್ಕೆ ನೀರುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಆಮೇಲೆ ಅದಕ್ಕೆ ನಾವು ಮಸಾಲೆನ ಬೇರೆ ಹಾಕ್ತೀವಿ, ಹೇಳ್ತಾ ಹೋಗ್ತೀನಿ ನಾನು ಮಾಡಬೇಕಾದ್ರೆ. ಬಾಣಲಿಗೆ ಒಂದು ಎಣ್ಣೆ ಹಾಕೊಳ್ಳೋಣ, 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನೀರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೇ ಕರಿಬೇವನ್ನ ಹಾಕ್ತಾಯಿದ್ದೀವಿ. ನಾವೀಗ ಫ್ರೈ ಮಾಡ್ಕೊಳ್ತೀವಿ ಚೆನ್ನಾಗಿ. ಕರಿಬೇವನ್ನ ಅದರೊಟ್ಟಿಗೆ ನಾವು ಫ್ರೈ ಆಗುತ್ತೆ. ಸೊ ಕರಿಬೇವನ್ನ ಹಾಕೋತಿದ್ದೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿ ಸ್ಮೆಲ್ ಹೋಗ್ಬೇಕು, ಹಸಿ ಸ್ಮೆಲ್ ಹೋಗ್ಬೇಕು ಶುಂಠಿದು. ಹಾಗೆ ಟೊಮೆಟೊನ ಹಾಕೊಳ್ಳೋಣ. ಈಗ ನಾವು ಒಂದು 2 ಟೊಮೆಟೊ ತೊಗೊಂಡಿದ್ದೀವಿ. ನಾವು ಟೊಮೆಟೊನ ಸ್ವಲ್ಪ ಮಾಡೋದ್ರಿಂದ ಸ್ವಲ್ಪ ಟೊಮೆಟೊನ ಹಾಕ್ಕೊಂಡಿದ್ದೀವಿ. ಅಚ್ಚ ಖಾರದ ಪುಡಿನ ಹಾಕೋತಿದ್ದೀವಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಖಾರದ ಪುಡಿನೂ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಜಾಸ್ತಿ ಖಾರ ಬೇಕು, ಕಡಿಮೆ ಖಾರ ಬೇಕು, ಹಿಂಗೆ ಹಾಕ್ಕೊಳ್ಳಿ. ನಾವು ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀವಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಅರಿಶಿನ ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕೋಣ. ಸ್ಮೆಲ್ ಚೆನ್ನಾಗಿರುತ್ತೆ ಅಂತ ನಾವು ಅರಿಶಿನ ಹಾಕ್ಕೋತಿದ್ದೀವಿ. ಅದನ್ನು ಅದರ ಜೊತೆಗೆ ಫ್ರೈ ಮಾಡ್ಕೋತಿದ್ದೀವಿ ನಾವೀಗ. ಹಾಗೆ ಜೀರಿಗೆ ಸ್ವಲ್ಪ ಒಂದು 1/4 ಸ್ಪೂನಷ್ಟು ಜೀರಿಗೆ ಹಾಕ್ಕೋತಿದ್ದೀವಿ ನಾವೀಗ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ, ಜೊತೆ ಫ್ರೈ ಆಗುತ್ತೆ ಅದೀಗ. ಹಾಗೆ ಗರಂ ಮಸಾಲೆ 1/4 ಸ್ಪೂನ್ ಗರಂ ಮಸಾಲೆ ನಾವೀಗ ಆ್ಯಡ್ ಮಾಡ್ಕೊತಿದ್ದೀವಿ ಅದಕ್ಕೆ. ಈಗ ಬ್ರೋಕೊಲಿನ ಹಾಕೊಳ್ಳೋಣ. ನಾವು ಕಾಳು ಮೆಣಸಿನ ಪುಡಿನ ಹಾಕ್ಕೊಂಡಿದ್ದೀವಿ ಅದಕ್ಕೆ. ಸ್ವಲ್ಪ ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ, ಅವಾಯ್ಡ್ ಮಾಡ್ಕೊಳ್ಳಿ. ನಾವೀಗ ಅದಕ್ಕೆ ಒಂದು 10 ನಿಮಿಷ ಬೇಯಬೇಕು ಅದೀಗ. ನೀರು ಹಾಕ್ಕೊಂಡು 1 ಗ್ಲಾಸಷ್ಟು ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡು ನಾವೀಗ ಬೇಯೋಕ್ಕಿಡ್ಬೇಕು. ಅದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಳ್ಳೋಣ. ಚೆನ್ನಾಗಿ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಚೆನ್ನಾಗಿ ಎಳ್ಕೊಬಿಡುತ್ತೆ, ಬೇಯಬೇಕು ಅದನ್ನು ಹಾಕಿದರೆ. ಈಗ ಬೇಯೋಕ್ಕಿಡೋಣ. ರೆಡಿಯಾಗಿದೆ, ಚೆನ್ನಾಗಿ ಬೇಯ್ದಿದೆ ನೋಡಿ ಫ್ರೆಂಡ್ಸ್. ನೋಡೋಕ್ಕೊಂಥರ ಚೆನ್ನಾಗಿದೆ, ಗ್ರೀನಾಗಿ ಹೂ. ಹಾಗೆ ಕೊತ್ತಂಬರಿ ಸೊಪ್ಪು ಲಾಸ್ಟ್ ಟಚ್, ನಾವು ಕೊತ್ತಂಬರಿ ಸೊಪ್ಪನ್ನು ಕೊಡ್ತಾಯಿದ್ದೀವಿ. ಇದು ತುಂಬ ಒಳ್ಳೆಯ ಕೆಸುಗಡ್ಡೆ ಅಂತಾರೆ ಇದಕ್ಕೆ, ಕೆಸಗಡ್ಡೆ. ಸೊ ಯಾರು ನನ್ನ ಚಾನಲ್ ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ.